ಹಾಯ್ ಸ್ಟೂಡೆಂಟ್ಸ್, ನಿಮಗೆ ಇವತ್ತು ಫಸ್ಟ್ ಪ್ರಿಪರೇಟರಿಲಿ ಲಾಸ್ಟ್ ಎಕ್ಸಾಮ್ ಸೋಷಿಯಲ್ ಸೈನ್ಸ್. ಸೊ ಅದರದ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ತಂದಿದ್ದೀನಿ. ಇದೇ ಥರ ಕ್ವಶನ್ಸ್ ಬರುತ್ತೆ ಅಂತ ಹೇಳಲ್ಲ, ಸಿಮಿಲಾರಿಟೀಸ್ ಇರೋ ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮಲ್ಲಿ. ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ರೆಫರ್ ಮಾಡಿ ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ, ರಿಪೀಟೆಡ್ ಕ್ವಶನ್ಸ್ನ ನಾನು ನಿಮಗೆ ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಕೊಡ್ತಾ ಇದ್ದೀನಿ. 5 ಮಾರ್ಕ್ಸ್ ಕ್ವಶನ್ಸಲ್ಲಿ ಆ್ಯಸ್ ಯೂಶುವಲ್ ನಿಮಗೆ ಮ್ಯಾಪ್ ಕೊಡ್ತಾರೆ. ಮ್ಯಾಪ್ ನೀವೇ ಬರೀಬೇಕಾಗಿರುತ್ತೆ ಅಥವಾ ಮ್ಯಾಪ್ ಪ್ರಿಂಟೆಡ್ ಕೊಡೋ ಚಾನ್ಸಸ್ ಇದೆ. ಸೊ ಯಾವುದೇ ಕೊಟ್ಟರು ನೀವು ಮಾರ್ಕ್ ಮಾಡಬೇಕಾಗಿರೋದು ತುಂಬ ಸಿಂಪಲ್ ಆಗಿರುತ್ತೆ. ಪಾಯಿಂಟ್ಸ್ಗಳು ಬೇ ಆಫ್ ಬೆಂಗಾಲ್, ದಾಮೋದರ್ ಪ್ರಾಜೆಕ್ಟ್, ಕೈಗಾ, ನಾರ್ತ್ ಆಲ್ಟಿಟ್ಯೂಡ್, ಖಂಡ್ಲಾ, ಸೇಲಂ. ಸೊ ಇದಿಷ್ಟು ಮೋಸ್ಟ್ ರಿಪೀಟೆಡ್ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನೀವು ಮ್ಯಾಪಲ್ಲಿ ಮಾರ್ಕ್ ಮಾಡಬೇಕಾಗಿರೋದು. ಮ್ಯಾಪ್ ಬಿಟ್ಟರೆ 5 ಮಾರ್ಕ್ಸಿಗೆ ಯಾವ ಕ್ವಶನ್ಸು ಕೊಡೋದಿಲ್ಲ. ಜೊತೆಗೆ 4 ಮಾರ್ಕ್ಸ್ ಕ್ವಶನ್ಸ್ ಬಂದರೆ ನಿಮಗೆ ಕರಪ್ಷನ್ ಬಗ್ಗೆ ಕೇಳ್ಬೋದು, ದೆನ್ ಸಾಯಿಲ್ಸ್ ಬಗ್ಗೆ, ಪೆರಿಯಾರ್ ಮೂವ್ಮೆಂಟ್ ಬಗ್ಗೆ, ದೆನ್ ಕೃಷ್ಣರಾಜ ಒಡೆಯರ್ 4 ಬಗ್ಗೆ ಕೇಳ್ಬೋದು. ಸೊ ಎಕ್ಸ್ಪೆಕ್ಟೆಡ್ ಈ ಥರ ಕೇಳ್ಬೋದು ಅಂತ ಕೊಟ್ಟಿದ್ದೀನಿ ಕ್ವಶನ್ಸ್ನ. ಸೊ 3 ಮಾರ್ಕ್ಸ್ ಕ್ವಶನಲ್ಲಿ ರಾಜಾ ರಾಮಮೋಹನ್ ರಾಯ್ ಬಗ್ಗೆ ಕೇಳ್ತಾರೆ. ದೆನ್ ಫಿನಾನ್ಸ್ ಬಗ್ಗೆ, ಬಿಸ್ನೆಸ್ ಸ್ಟಡೀಸಲ್ಲಿ ಫಿನಾನ್ಸ್ ಬಗ್ಗೆ, ಪರ್ಸನಲ್ ಫಿನಾನ್ಸ್ ಅಥವಾ ಪಬ್ಲಿಕ್ ಫಿನಾನ್ಸ್ ಅಂದರೆ ಏನು, ಅಥವಾ ಬ್ಯಾಟಲ್ ಆಫ್ ಪ್ಲಾಜಿ, ಅದು ನಾರ್ಮಲ್ ಕ್ವಶನ್ಸ್ ಪಕ್ಕ ಕೇಳ್ತಾರೆ. ಫಸ್ಟ್ ವಾರ್ ಆಫ್ ಇಂಡಿಯಾ ಇಂಡಿಪೆಂಡೆನ್ಸ್ ಬಗ್ಗೆನೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಅದು. ಅರ್ಥಕ್ವೇಕ್ ಬಗ್ಗೆ ಕೇಳ್ಬೋದು. ಓಕೆ, ದೆನ್ 2 ಮಾರ್ಕ್ಸ್ ಕ್ವಶನಲ್ಲಿ ನೀತಿ ಆಯೋಗ ಪಕ್ಕ ಕೇಳ್ತಾರೆ, ಎಲ್ಲದರಲ್ಲೂ ಕ್ವಶನ್ಸ್ ರಿಪೀಟ್ ಆಗಿರುತ್ತೆ. ದೆನ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ದೆನ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್, ಇದ್ರ ಬಗ್ಗೆನೂ ಒಂದು ಕ್ವಶನ್ ಇದ್ದೇ ಇರುತ್ತೆ ಯಾವಾಗಲೂ. ದೆನ್ ಇರಿಗೇಷನ್ ಸಿಸ್ಟಮ್, ದೆನ್ ರಿಕ್ರೂಟ್ಮೆಂಟ್ ಬಗ್ಗೆ ನಿಮಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದರೆ ಏನು ಅಂತ ಕೇಳ್ಬೋದು, ಅಥವಾ ಇಂಡೈರೆಕ್ಟ್ ಅಂದರೆ ಏನು ಅಂತ ಕೇಳ್ಬೋದು. ಎರಡನ್ನೂ ಸೇರಿಸಿ ಕೇಳ್ಬೋದು. ಸೊ ಈ ಥರ ಸಿಮಿಲಾರಿಟೀಸ್ ಇರೋ ಕ್ವಶನ್ಸ್ನ ಕೇಳೋ ಚಾನ್ಸಸ್ ಇದೆ. ಇದನ್ನು ನಿಮಗೆ ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಅನ್ಕೊಬೋದು. ಸೊ ಈ ಎಕ್ಸಾಮಲ್ಲಿ ನಿಮಗೆ ಎಕ್ಸಾಮ್ ಆದಮೇಲೆ ಎಷ್ಟು ಕ್ವಶನ್ಸು ಈ ವಿಡಿಯೋಯಿಂದ ಬಂದಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ.